ನಾನು ಡೇ ಬೈ ಡೇ ಎಷ್ಟು ಬ್ಯೂಟಿಫುಲ್ ಆಗಿ ರಂಗೋಲಿ ಹಾಕ್ತಿದ್ದೀನಲ್ವಾ, ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ನನ್ನ ಫೇವ್ರೆಟ್ ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋದೇನು, ಮಾಡೇ ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಸಕ್ಕ ಟೇಸ್ಟಿಯಾಗಿ ಮಾಡಿರೋ ಅನ್ನ ಸಾಂಬಾರು ಪಲ್ಯನ ತಿಂದು ಖುಷಿಪಟ್ಟೆ. ಆಮೇಲೆ ಈ ವಿಡಿಯೋನ ನೋಡ್ತಾ ಇರಬೇಕಾದ್ರೆ ನಂಗೆ ಬಂದಿದ್ದು ಒಂದೇ ಫೀಲ್. ನಂಗೆ ಲವರ್ ಇದ್ದು ಅವ್ರು ನನ್ನ ಕೈ ಕೊಟ್ಟಿದ್ರು ಇಷ್ಟೊಂದು ಫೀಲ್ ಆಗ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಅದೇ ನನ್ನ ತಂಗಿ ಒಬ್ಬೊಬ್ಬಳೆ ಎಂಜಾಯ್ ಮಾಡ್ತಿದ್ದಂತೂ ಸಖತ್ ಫೀಲ್ ಆಗ್ತದೆ. ಇವತ್ತಿಂದ ನಮ್ಮ ಸಿಸ್ಟರ್ ಮದುವೆಗೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಫಸ್ಟ್ ಏನಂದರೆ ಒಳ್ಕಲ್ ಪೂಜೆ ಅಂತ. ಹಳ್ಳಿ ಶಾಸ್ತ್ರ ಸಂಪ್ರದಾಯ ನೋಡೋಕ್ಕೆ ಒಂಥರ ಚಂದ. ಅದರಲ್ಲೂ ನಮ್ಮ ಅಮ್ಮಂದಿರು ಹೋಗ್ತಾ ಹೇಳ್ತಾರೆ, ಕೇಳ್ಕೊಂಬನ್ನಿ. ತೊಟ್ಲ ಬೆಳಿ ಸರಪಳಿ ಕಂದಂತೂ ಮುಂದಕ್ಕೆ ಬರ್ತಾ ಕಿರಣನ್ ಗೌಡ್ರು 16 ಬಿಸ್ಕಿಟ ಗೆಳೆಯರ ಕರ್ಕೊಂಡು ಪಳಾರ್ ಮಾಡ್ತಾ ನಾನು ಹಿಂದ್ಗೌಡ ಕಾಜಿನ ಗುಟ್ಟ ಕಾರ್ನ್ಯಾ ಕೂತ್ ಕರ್ಲಿಕ್ ಬರ್ತಾರ ಮಲ್ಲನಗೌಡ. ನಾವು ನಡೆಯೋದು ಅತ್ತಿ ಮಗಂಜಿ ನಮ್ಮ ಅಮ್ಮಂದಿರು ಮಾತಲ್ಲ, ನಮ್ಮ ಅಕ್ಕಂದಿರು ಒಗಟ್ಗಳನ್ನ ಹೇಳಿದ್ದಾರೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಸಿ ಯು ಆಲ್.